Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ. ಆಂಜನೇಯ ಸ್ವಾಮಿ ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ 3 ಗ್ರೂಪ್ ಇಟ್ಟಿದ್ದೀನಿ. ಮೊದಲನೇದು, ಎರಡನೇದು, ಮೂರನೇದು. 3 ಗುಂಪಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ನೋಡೋಣ. 3 ಬೇಕಿದ್ರು ನೋಡಿ. ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಡಿವೈನ್ ಪ್ಲಾನ್ ಪ್ರಕಾರ ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ಐ ಡೋಂಟ್ ನೋ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಒಂದಷ್ಟು ಸಮಸ್ಯೆಗಳು ಅಂತ್ಯ ಆಗಬೇಕಾಗಿರುವಂತ ಅಗತ್ಯ ಇದೆ. ಸೊ ನಿಮ್ಮಲ್ಲಿ ಕೆಲವು ಬದಲಾವಣೆಗಳ ಅಗತ್ಯ ಕೂಡ ಇದೆ. ನಿಮ್ಮ ಕೋಪನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ವಿಚಾರದಲ್ಲಿ ನಿಮ್ಗೆ ಏನಾದ್ರೂ ನೆಗೆಟಿವ್ ಥಾಟ್ಸ್ ಇದ್ರೆ, ದುರಭ್ಯಾಸಗಳಿದ್ರೆ ಅದೆಲ್ಲದ್ರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ಬದಲಾವಣೆಗೆ ನಿಮ್ಮನ್ನ ನೀವು ತಗೊಂಡ್ಬರ್ಬೇಕಾಗಿರುವಂತ ಅಗತ್ಯ ಇದೆ. ಇಲ್ಲಿ ಶಾಂತವಾಗಿರುವಂಥದ್ದು, ಇಲ್ಲಿ ರೌದ್ರವಾಗಿರುವಂಥದ್ದು. ಈಗ ಶಾಂತವಾಗಿರೋರನ್ನ ರೌದ್ರಕ್ಕೆ ತರೋದು ತಪ್ಪು. ರೌದ್ರದಲ್ಲಿ ಇರೋರನ್ನ ಶಾಂತವಾಗಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ, ಜೊತೆಗೆ ಶಾಂತವಾಗಿ ಇರ್ಬೇಕು ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಇದೆ. ಸೊ ನಿಮ್ಮನ್ನ ಅಷ್ಟು ಸುಲಭವಾಗಿ ಆ ತೊಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಸಾಕಷ್ಟು ತೊಂದ್ರೆ ಮಾಡ್ತಿದ್ದಾರೆ. ಬಟ್ ನಿಮ್ಮ ನಂಬಿಕೆ ಏನಿದೆ ಅದು ಲಿಮಿಟೇಷನ್ ಅಲ್ಲಿ ಇದೆ, ಲಿಮಿಟೆಡ್ ಆಗಿ ಇದೆ. ಸೊ ಇಷ್ಟು ಮಾತ್ರ ನಂಬ್ತೀನಿ, ಇದನ್ನ ಮಾತ್ರ ನಂಬ್ತೀನಿ, ಅದನ್ನ ಮಾತ್ರ ನಂಬ್ತೀನಿ ಅಂತ. ಸೊ ಅನ್ಲಿಮಿಟೆಡ್, ಇಂಪಾಸಿಬಲ್ ಇಸ್ ಪಾಸಿಬಲ್ ಅನ್ನುವಂಥ ರೀತಿಯಲ್ಲಿ ನಂಬಿ ಭಯನ ಹೋಗೋದಕ್ಕೆ ಒಂದಷ್ಟು ಹನುಮಾನ್ ಕವಚ ಸ್ತೋತ್ರ ಅಥವಾ ಪಂಚಮುಖಿ ಹನುಮಾನ್ ಸ್ತೋತ್ರನ ಕೇಳಿ ದಿನಾಗ್ಲೂ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಪ್ಲಾನ್ ಅನ್ನ ನಂಬಿ ಸೊ ರಾಮನ ನಾಮ ಜಪ ಅಥವಾ ಶಿವನ ನಾಮ ಜಪ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ದಿನದಿಂದ ದಿನಕ್ಕೆ ನಿಮ್ ಜೀವನದಲ್ಲಿ ಇವತ್ತು ಅನ್ಕೊಂಡಂಗ್ ನಾಳೆ ಇರಲ್ಲ, ನಾಳೆ ಅನ್ಕೊಂಡಂಗ್ ನಾಡಿದ್ದಿರೋದಿಲ್ಲ. ಈ ರೀತಿಲೇನೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ನಿಮ್ಮ ಜೀವನ ಹೇಗಿರ್ಬೇಕು ಅಂತ ಡಿವೈನ್ ಬಯಸಿದೆ ಅಥವಾ ಬೆಳೆಸಕ್ಕೆ ಪ್ರಯತ್ನ ಪಡ್ತಿದೆ ನಿಮ್ಮನ್ನ, ಹಾಗೆ ಹೋಗುತ್ತೆ ಅನ್ನುವಂಥದ್ದು. ಸೊ ಎಸ್, ಆರಾಮಾಗಿ ಇರಿ, ಖುಷಿಯಾಗಿ ಇರಿ. ಆಂಜನೇಯನಿಗೆ ಮಂಗಳವಾರದೊತ್ತು ಸಿಹಿ ತಿಂಡಿನ ನೈವೇದ್ಯಕ್ಕೆ ಇಡಿ, ಇದರಿಂದ ಒಳ್ಳೇದಾಗುತ್ತೆ. ರೆಗ್ಯುಲರ್ ಆಗಿ ದಿನನಿತ್ಯ ನಾಮ ಜಪನ ಮಾಡ್ತಾ ಇರಿ, ಇದರಿಂದ ಕೂಡ ನಿಮ್ಗೆ ರಕ್ಷೆ ಸಿಗುತ್ತೆ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ನುವಂಥ ಕ್ಲಾರಿಟಿ ಕೂಡ ಸಿಗತ್ತೆ. ಒಳ್ಳೇದಾಗ್ಲಿ. ಸೊ ಕೋಪ ಬಂದಾಗ ಸಣ್ಣವರು ಕೂಡ ದೊಡ್ಡ ಮಟ್ಟಕ್ಕೆ ಬದ್ಲಾಗ್ತಾರೆ. ಸೊ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಒಂದು ಶಿಸ್ತುಬದ್ಧ ಜೀವನ ನಿಮ್ದು ಮಾಡ್ಕೊಳ್ಳಿ. ಒಂದು ಶಾಂತ ರೀತಿಯಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದಷ್ಟು ಮಾಡ್ರನ್ ಆಗಿ ಏನಾದ್ರೂ ಅಚೀವ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ಕಲಿಯೋದ್ರ ಕಡೆ ಮತ್ತೆ ಕಲಿಕೆ ಕಡೆ ಮತ್ತೆ ಈಗಿನ ಯುಗಕ್ಕೆ ಅಥವಾ ಈಗಿನ AI ಜಮಾನಕ್ಕೆ ಯಾವ ರೀತಿ ಬದಲಾವಣೆ ಬೇಕು ಆ ರೀತಿದು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವರು ತಾಂತ್ರಿಕ ವಿದ್ಯೆಯನ್ನ ಪ್ರಾಕ್ಟೀಸ್ ಮಾಡಿ ಕಲಿಯುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಆಂಜನೇಯನಿಗೆ ಕೆಂಪು ಬಣ್ಣದ ಹೂವನ್ನ ಸಮರ್ಪಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಆಂಜನೇಯನ ರಕ್ಷಾ ಕವಚನ ಧರಿಸಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಇದ್ರೆ ಪರಿಕ್ರಮನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಡಿವೈನ್ ಪ್ರೊಟೆಕ್ಷನ್ ನಿಮ್ ಜೊತೆ ಇದೆ. ರಾಮ ಮತ್ತು ಆಂಜನೇಯ ಇಬ್ಬರ ರಕ್ಷೆ ಕೂಡ ನಿಮ್ ಮೇಲೆ ಇದೆ. ಸೊ ಹಾಗಾಗಿ ನೀವು ದೇವ್ರ ಮೇಲೆ ಮುನ್ಸ್ಕೊಬಹುದು, ದೇವ್ರು ನಿಮ್ ಮೇಲೆ ಯಾವ ಕಾರಣಕ್ಕೂ ಮುನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಚಿಂತೆ ಬೇಡ. ಸಾಕಷ್ಟು ನೆಗೆಟಿವಿಟಿಯಿಂದ ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕತೆಗೆ ತುಂಬಾ ಹೆಚ್ಚಿನ ಬೆಲೆ ಇದೆ. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಇರಿ, ಪ್ರಾಮಾಣಿಕತೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಪ್ರಾಮಾಣಿಕತೆಯಿಂದ ಇದ್ದಷ್ಟು ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ಒಳಿತಾಗುವಂಥದ್ದು, ಇನ್ನ ಹೆಚ್ಚಿನ ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಟೆಕ್ಸ್ಟೈಲ್ ಬಿಸ್ನೆಸ್ ಕೂಡ ಶುರು ಮಾಡಿರ್ತೀರಾ, ಶುರು ಮಾಡಿರ್ಬಹುದು ಅಥವಾ ಶುರು ಮಾಡ್ತೀರಾ.
ಒಂದಷ್ಟು ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಇರಬಹುದು ಅಥವಾ ಒಂದಷ್ಟು ನಿಮ್ಮ ಪರ್ಸನಲ್ ವಿಚಾರದಲ್ಲಿ ಇರಬಹುದು. ಸಾಕಷ್ಟು ಚಾಲೆಂಜಸ್ ಇದೆ. ಒಂದು ಪರೀಕ್ಷೆಯ ಸಮಯ ಇದು. ಪರೀಕ್ಷೆಯ ಸಮಯದಲ್ಲಿ ಧೈರ್ಯವಾಗಿ ನಿಂತು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆಂಜನೇಯನ ರಕ್ಷಾ ಕವಚ ನಿಮ್ಮ ಮೇಲೆ ಇದೆ. ನಿಮಗೆ ಖುಷಿ ಕೊಡುವಂತ ವಿಚಾರ ಏನೋ ನಿಮ್ಗೆ ತಿಳಿಸ್ತಾರೆ ಯಾರೋ ಬಂದು ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಒಂದಷ್ಟು ಅಪ್ಲಿಫ್ಟ್ ಎನರ್ಜಿ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಇರುವಂತ ಶಕ್ತಿನ ಭಕ್ತಿನ ಉಪಯೋಗಿಸ್ಕೊಂಡು ಬೇರೆಯವ್ರ ಜೀವನನ ಉದ್ಧಾರ ಮಾಡ್ಬೇಕಾದಂತ ಅಗತ್ಯ ಅನಿವಾರ್ಯ ಇದೆ. ಐ ಮೀನ್ ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಇದೇ ಒಂದು ವಿಚಾರಗಳು. ಸೊ ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ 51 ಸತಿ ಜಪ ಮಾಡಿ. ಜೊತೆಗೆ ಒಂದಷ್ಟು ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ. ನಿಮ್ಮ ಮುಗ್ಧತೆಯನ್ನ ಯಾರು ದುರುಪಯೋಗ ಪಡಿಸ್ಕೊಳ್ದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ನಿಮ್ಮ ಪವರ್ ಅಲ್ಲಿ ನೀವಿರಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್. ಏನೋ ನಿಮ್ಮಿಂದ ಒಂದಷ್ಟು ದಾಖಲು ಇರಬೇಕು, ಏನೋ ಒಂದು ಬರೀತೀರಾ ಅನ್ನುವಂಥದ್ದು ಇದೆ. ಒಂದು ಬರವಣಿಗೆ ಲೈಕ್ ಈಗ ವಾಲ್ಮೀಕಿ ರಾಮಾಯಣ ಇದೆ, ಒಂದಷ್ಟು ಜ್ಞಾನಪೀಠ ಪ್ರಶಸ್ತಿಗೋ ಅಥವಾ PhD ಕೋರ್ಸಿಗೋ ಅಥವಾ ಏನೋ ಒಂದು ಬರೀತೀರಾ ಪರೀಕ್ಷೆ, ಅದರಲ್ಲಿ ಗೆಲ್ತೀರಾ ಅನ್ನುವಂಥದ್ದು ಇದೆ. ಅಥವಾ ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗದರ್ಶನನ ಹೇಳುವಂಥದ್ದು ಒಂದು ನಿಮ್ಮ ಥಿಯರಿ ಅಥವಾ ನಿಮ್ಮ ಪಾಠಗಳನ್ನ ಅವರು ಓದುವಂಥ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಜೊತೆಗೆ ಒಂದು ನಂಗೆ ಅನ್ಸೋ ಪ್ರಕಾರ ಇಲ್ಲಿ ಒಂದು ಮಹತ್ತರವಾದಂಥ ಒಪ್ಪಂದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಸಹಿ ಹಾಕ್ತಾರೆ ಅನ್ನುವಂಥದ್ದು ಕೂಡ ಎನರ್ಜಿ ಇದೆ. ತುಂಬಾ ದೊಡ್ಡ ಮಟ್ಟಕ್ಕೆ ಅವರು ಏನೋ ಒಂದು ಸಹಿನ ಹಾಕ್ತಾರೆ. ಸಾಕಷ್ಟು ಅದರಿಂದ ಚೇಂಜಸ್ ಬರುತ್ತೆ ಅನ್ನುವಂಥದ್ದು ಇದೆ. ಅದನ್ನ ಆಂಜನೇಯನೇ ಕೂತು ಮಾಡಿಸ್ತಾ ಇರುವಂತ ಕೆಲಸ ಅದು ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ, ನೋಡೋಣ. ಸೊ ಕಷ್ಟದ ಸಮಯದಲ್ಲಿ ದೇವರನ್ನ ನೆನೀರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ ಇರಿ, ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿ ಇರಿ. ಸೊ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಕಲಿಯುಗದಲ್ಲಿ ರಾಕ್ಷಸ ಎಲ್ಲಿ ಇರ್ತಾನೆ ಅಂದ್ರೆ ನಮ್ಮೊಳಗೆ ಇರ್ತಾನೆ, ನಮ್ಮ ಆಲೋಚನೆ ನಮ್ಮ ದೇಹದೊಳಗೆ, ಸುತ್ತಮುತ್ತಲಲ್ಲೂ ಅವರೇ ಇರ್ತಾರೆ. ಸೊ ಮೆಡಿಟೇಷನ್ ಅನ್ನೋದೇ ಕಲ್ಕಿ ಅವತಾರ ಅಂತಾರೆ ಕೆಲವರು. ಸೊ ಆ ಧ್ಯಾನದ ಮುಖೇನ ನಾವು ನಕಾರಾತ್ಮಕತೆ ಮೇಲೆ ಸಕಾರಾತ್ಮಕತೆಯನ್ನ ಬೆಳೆಸ್ಕೊಳ್ಳೋದೇನೆ ಕಲ್ಕಿ ಅವತಾರಕ್ಕೆ ಮುನ್ನುಡಿ ಅಥವಾ ಕಲ್ಕಿ ಅವತಾರದ ಆಹ್ವಾನ ಮಾಡ್ಲಿಕ್ಕೆ ಒಂದು ದಾರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಧ್ಯಾನದ ಮುಖೇನ ನಿಮ್ಮನ್ನ ನೀವು ಕನೆಕ್ಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಗ್ರೌಂಡಿಂಗ್ ಲೈಟ್ ಅನ್ನ ಯಾವಾಗ್ಲೂ ಆನ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಮನೆ ಗ್ರೌಂಡ್ ಫ್ಲೋರ್ದಲ್ಲ, ನಿಮ್ಮ ಚಕ್ರಗಳು ಯಾವುದಿದೆ ಅದೆಲ್ಲವೂ ಕೂಡ. ಹಾಗಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಧ್ಯಾನಕ್ಕೆ ಕೂತಾಗ ನಿಮ್ಗೆ ಸಾಕಷ್ಟು ಗೈಡೆನ್ಸ್ ಸಿಗತ್ತೆ. ಆ ಕಾರಣಕ್ಕೋಸ್ಕರ ನೀವು ಹುಷಾರಾಗಿ ಧ್ಯಾನ ಮಾಡಿ ಅನ್ನುವಂಥದ್ದು. ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫ್ ಒಂದ್ ರೀತಿ ಮ್ಯಾಜಿಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು. ನಿಮ್ಮ ಸಮಸ್ಯೆಗಿಂತ ನಿಮ್ಮ ಶತ್ರುಗಳಿಗಿಂತ ದೊಡ್ಡದಾಗಿ ಆಂಜನೇಯ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಮಯ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಭಗವಂತ ಕೊಡ್ತಾರೆ. ಜೊತೆಗೆ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆ ರೀತಿಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಪವರ್ ಅಪ್ ಮಾಡ್ಕೊಳ್ಬೇಕು, ನಿಮ್ಮ ಶಕ್ತಿನ ನೀವು ಮರಳಿ ಪಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಒಂದು ಕಷ್ಟದ ಸಮಯದಲ್ಲಿ ಖಂಡಿತವಾಗ್ಲೂ ದೈವದ ಸಹಾಯ ಇದೆ ಅಂತ ನಂಬೇಕು. ಸೊ ಹನುಮಾನ್ ಚಾಲೀಸ ಅಥವಾ ಆಂಜನೇಯಂದು ಒಂದಷ್ಟು ಮಂತ್ರಗಳು ಸಿಗುತ್ತೆ, ಅದನ್ನ ಓದಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ತಿದೆ, ಒಳ್ಳೇದಾಗತ್ತೆ, ಮುಂದಕ್ಕೂ ಒಳ್ಳೇದಾಗತ್ತೆ, ಒಳ್ಳೇದಾಗಬೇಕು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ, ಸೌಖ್ಯವಾಗಿ, ಶ್ರೀಮಂತವಾಗಿ ಇರ್ಲಿ ಅಂತ ಆಶಿಸ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲರೂ ಧರ್ಮದ ಹಾದಿಲೇ ನಡೀರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.
The Shrivak Devi Tarot channel is so glad to see you again. Thank you for watching our tarot card readings today.